ಆ ರೀತಿ ಒಳಗಡೆ ಮನಸ್ಸು ಏನಾರು ಇದ್ದರೆ ನೀವೇನಾರು ಮಾಡ್ಕೊಳ್ಳಿ. ಆದರೆ ಒಂದು ಪಕ್ಷದ ಒಂದು ಬೇಸಲ್ಲಿರಬೇಕಾದ್ರೆ ಹೈಕಮಾಂಡ್ ಹೇಳಿ ರೀತಿ ನಾನು ಕೇಳಬೇಕಾಗತ್ತೆ, ನೀವು ಕೇಳಬೇಕಾಗತ್ತೆ, ಎಲ್ಲರೂ ಸಹ ಕೇಳಬೇಕಾಗತ್ತೆ. ಯಾರಿಗೇನು ಗೊತ್ತಿಲ್ಲ, ಜನ ಮಾತಾಡ್ಕೊಳ್ತಾರೆ. ಪ್ರೀತಮ್ ಗೌಡ್ರಿಗೆ ಮೈತ್ರಿ ಆದಂಥ ಸಂದರ್ಭದಲ್ಲಿ ಟಿಕೆಟ್ ಸಿಗದೇ ಇದ್ದರೆ ಅವರು ಬಿ ಜೆ ಪಿಲಿ ಇರಲ್ಲ, ಅವರು ಇಂಡಿಪೆಂಡೆಂಟ್ ಆಗಲಿ ಹೋಗ್ತಾರೆ. ಇಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಒಂದು ಟವಲ್ ಹಾಕಿದ್ದಾರೆ. ಅವರ ಫ್ರೆಂಡ್ ಶರತ್ ಕುಮಾರ್ ಒಳಗಡೆ ಚೆನ್ನಾಗಿರೋದು ಎಲ್ಲರಿಗೂ ಗೊತ್ತಿದೆ. ಅವ್ರನ್ನ ಕಾಂಗ್ರೆಸ್ಸಿಗೆ ಕಳಿಸ್ಬಿಟ್ಟು ಅಲ್ಲೇ ಆರ್ಗನೈಸ್ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ಅದೇ ಬೇಸ್ ಅಡಿಯಲ್ಲಿ ನೆಕ್ಸ್ಟ್ ನೀವೇನೇನು ಮಾಡ್ತೀರ ಎಲ್ಲ ಗೊತ್ತಿದೆ. ಪ್ರೀತಮ್ ಗೌಡ್ರೆ ಬಿಡ್ರಿ, ನಿಮ್ದು ಏನಿದ್ರು ಸಹ ತಾಲೂಕು ನಮ್ಮ ಶಕ್ತಿ ಏನಿದೆ ನಾವು ಇತ್ತೀಚಿಗೆ ನಮ್ಮ ಸಮಾವೇಶದಲ್ಲಿ ನಾವು ತೋರಿಸಿದ್ದೇವೆ. ಈ ತಾಲೂಕಲ್ಲಾಗಲಿ ಈ ಜಿಲ್ಲೆಯಲ್ಲಾಗಲಿ ನಮ್ಮ ಶಕ್ತಿ ಇಲ್ದಲೇ ನಾವು ದೈನೇಶಿಯಾಗಿ ಬಿ ಜೆ ಪಿ ಜೊತೆ ಯಾವುದಕ್ಕೂ ಸಹ ನಾವು ಬೇಡ್ಕೊಂಡವರಲ್ಲ, ಕೇಳ್ಕೊಂಡವರಲ್ಲ. ಆದರೆ ರಾಜಕೀಯ ಒಂದು ಧ್ರುವೀಕರಣದಲ್ಲಿ ಅಥವಾ ರಾಜಕೀಯ ದೇಶದ ರಾಜಕೀಯ ಇರ್ಬೋದು, ರಾಜ್ಯದ ರಾಜಕೀಯ ಇರ್ಬೋದು, ಇವತ್ತು 100ಕ್ಕೆ 100 28ರಲ್ಲಿ JDS ಮತ್ತು BJP ಮೈತ್ರಿ ಆಗ್ತಕ್ಕಂಥ ನಿಜ. ಯಾರು ಮುಖ್ಯಮಂತ್ರಿ ಆಗ್ತಕ್ಕನ್ನೋದು ಅದು ಬೇರೆ. ನಮ್ಮ ಭಾವನೆ ನಮ್ಮ ನಾಯಕರಿಗಿರುತ್ತೆ.